ನಮಸ್ಕಾರ ಸ್ನೇಹಿತರೆ. ಅಭಿಷೇಕ್ ಬ್ಯಾನರ್ಜಿ ನಿನ್ನೆ ಜಸ್ಟ್ ಮಿಸ್ ಆಗಿದ್ದಾರೆ. ಒಂದು ವೇಳೆ ಪೊಲೀಸರು ಅಷ್ಟರ ಮಟ್ಟಿಗಿನ ಪ್ರೊಟೆಕ್ಷನನ್ನು ಕೊಡಲಿಲ್ಲ ಅಂತ ಹೇಳ್ತಿದ್ರೆ ಅಲ್ಲಿನ ಸಾರ್ವಜನಿಕರು ಅವರನ್ನು ಸಾಯಿಸೇ ಬಿಡ್ತಿದ್ರು ನೋಡಿ. ಅಷ್ಟರ ಮಟ್ಟಿಗಿನ ಆಕ್ರೋಶ ಮತ್ತು ಕೋಪ ಅಭಿಷೇಕ್ ಬ್ಯಾನರ್ಜಿಯವರ ಮೇಲೆ ಅವರಿಗಿತ್ತು. ಮೊದಲಿಗೆ ಕ್ವಿಕ್ ಆಗಿ ಏನಾಯಿತು ಘಟನೆ ಅನ್ನೋದನ್ನು ನಿಮಗೆ ವಿವರಿಸ್ತೇನೆ, ಗೊತ್ತಿರುತ್ತೆ ನಿಮಗಾಗಲೇ. ನಂತರ ಈ ಬಗ್ಗೆ ಮಾತಾಡೋಣ. ಮೇ 4ನೇ ತಾರೀಕು ಚುನಾವಣೆ ಫಲಿತಾಂಶದ ನಂತರ 4 ಜನರ ಕೊಲೆ ಆಗತ್ತಲ್ಲಿ. ಅದರಲ್ಲೊಬ್ಬರು TMCಯ ಕಾರ್ಯಕರ್ತರು. ಸೌತ್ 24 ಪರಾಂಗಣದ ಸೊಲ್ಲಾಪುರ ಎಂಬ ಪ್ರದೇಶಕ್ಕೆ ಸೇರಿದವರಾಗಿರ್ತಾರೆ ಅವರು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಇಷ್ಟು ದಿನಗಳ ಕಾಲ ತುಂಬ ಬ್ಯುಸಿ ಇದ್ದರು, ಸೋಲನ್ನು ಅರಗಿಸಿಕೊಳ್ತಾ ಇದ್ರು ಅಭಿಷೇಕ್ ಬ್ಯಾನರ್ಜಿ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಗೆ ತೆರಳುತ್ತಾರೆ. ಎಲ್ಲ ಭೇಟಿ ಆಗತ್ತೆ, ಮಾತುಕತೆಯೂ ಕೂಡ ಆಗತ್ತೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಸಾರ್ವಜನಿಕರು, ಅಲ್ಲಿದ್ದಂಥ ಸ್ಥಳೀಯರು ಚಪ್ಪಲಿಯಿಂದ, ಮೊಟ್ಟೆಯಿಂದ, ಕಲ್ಲಿನಿಂದ ಅಭಿಷೇಕ್ ಬ್ಯಾನರ್ಜಿಯವರ ಮೇಲೆ ಹಲ್ಲೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅಭಿಷೇಕ್ ಬ್ಯಾನರ್ಜಿ ಸುಸ್ತಾಗಿ ಬೀಳುವ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅವರ ಕನ್ನಡಕ ಕೂಡ ಒಡೆದೋಗುತ್ತೆ. ಅವರಿಗೆ ಹೆಲ್ಮೆಟ್ ಹಾಕ್ಕೊಂಡು ಪೊಲೀಸರು ಕಾರಿನಲ್ಲಿ ಕೂರಿಸಿ ಕೋಲ್ಕತ್ತಾ ಆಸ್ಪತ್ರೆಗೆ ದಾಖಲಿಸ್ತಾರೆ. ಇಷ್ಟು ನೆನ್ನೆ ನಡೆದಂಥ ಘಟನೆ. ಯಾಕೆ ನಡೀತು? ಈಗ ಮಮತಾ ಬ್ಯಾನರ್ಜಿಯವರ ಟ್ವೀಟ್ ಇದೆ ಇಲ್ಲಿ. ರೂಲರ್ಸ್ ಆರ್ ಬಿಕಮ್ ಕಿಲ್ಲರ್ಸ್ ಅಂತ ಮಮತಾ ಬ್ಯಾನರ್ಜಿಯವರು ಟ್ವೀಟ್ ಮಾಡಿದ್ದಾರೆ. ಸಾಧಾರಣವಾಗಿ ಇದರ ಆರೋಪ ಆಡಳಿತ ಸರ್ಕಾರ BJP ಮೇಲೆ ಬರುತ್ತೆ. BJP ನಿರಾಕರಿಸಿದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ರೂಲರ್ಸ್ ಆರ್ ಬಿಕಮ್ ಕಿಲ್ಲರ್ಸ್ ಅಂತ ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇದ್ದಾರೆ. 2021ರಲ್ಲಿ ಮಮತಾ ಬ್ಯಾನರ್ಜಿಯವರೇ 5,000 ಜನ ಗಂಟು ಮೂಟೆ ಕಟ್ಕೊಂಡು ನಮಗೆ ಪಶ್ಚಿಮ ಬಂಗಾಳದ ಸವಾಸವನ್ನು ಬಿಟ್ಟು ನಾವು ಪಶ್ಚಿಮ ಬಂಗಾಳದ ಸವಾಸವೇ ಬೇಡ ಅಂತ ಬಂದ್ರಲ್ಲ, ಆಗ ಯಾರು ಕಿಲ್ಲರ್ಸ್ ಆಗಿದ್ರು? 70ಕ್ಕೂ ಹೆಚ್ಚು BJP ಕಾರ್ಯಕರ್ತರ ಕೊಲೆ ಆಯ್ತಲ್ಲ 21ರ ಚುನಾವಣೆಯ ನಂತರ. ಆಗ ಯಾರು ಕಿಲ್ಲರ್ಸ್ ಯಾರಾಗಿದ್ರು ಅವಾಗ? ಈಗಿನ ಸ್ಥಿತಿಗತಿ ಬಗ್ಗೆ ನೀವು ಪ್ರಶ್ನೆ ಮಾಡಬಾರ್ದು ಅಂತಲ್ಲ. ನಿಜಕ್ಕೂ ಕೂಡ ಅಭಿಷೇಕ್ ಬ್ಯಾನರ್ಜಿಯವರ ಮೇಲೆ ನಿನ್ನೆ ನಡೆದಂಥ ಹಲ್ಲೆ ಖಂಡನೀಯ. ಅದಕ್ಕೆ BJPಯ ಲಿಂಕ್ ಇದೆ ಅಂತೇಳಿ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಈ ಹಿಂದೆ ನಿಮ್ಮ ಕಾರ್ಯಕರ್ತರು BJPಯ ಕಾರ್ಯಕರ್ತರಿಗೆ ಯಾವ ರೀತಿಯಾದಂತಹ ಧಮಕಿಯನ್ನು ಹಾಕ್ತಾ ಇದ್ರು. ಇದೇ 26ರ ಚುನಾವಣೆಗೂ ಮುನ್ನ BJP ನಾಯಕರ ಒಂದು ಹೇಳಿಕೆ ಬರುತ್ತೆ. ಕಾರ್ಯಕರ್ತರೆಲ್ಲರೂ ಕೂಡ ರಸ್ತೆ ಬದಿಗೆ ಇಳಿಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರಿಗೆ ಭಯ ಇರೋದು, ಒಂದು ವೇಳೆ BJP 115, 120 ಸ್ಥಾನಕ್ಕೆ ಸ್ಟಕ್ ಆದರೆ TMC ಅವ್ರು ಎಲ್ಲರೂ ಬಿಡ್ತಾರೆ ನಮಗೆ ಅಂತ. ಇಷ್ಟರ ಮಟ್ಟಿಗಿನ ವಾತಾವರಣ ನೀವು ಕ್ರಿಯೇಟ್ ಮಾಡಿದ್ರಿ ಮಮತಾ ಬ್ಯಾನರ್ಜಿ ಅವರೇ. ಈಗ ನೀವು ನಡೆಸಿದ ದಬ್ಬಾಳಿಕೆ ದಾಳಿಗಳು ಹಿಂದೆ 15 ವರ್ಷದಲ್ಲಿ, ಈಗ BJP ಸರ್ಕಾರ ಬಂದಿದೆ, ಅಲ್ಲಿನ ಸಾರ್ವಜನಿಕರಿಗೆ ನಿಮ್ಮ ಮೇಲಿದ್ದಂಥ ಕೋಪವನ್ನು ತೀರಿಸ್ಕೊಳ್ತಾ ಇದ್ದಾರೆ. ಹಾಗಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಭಿಷೇಕ್ ಬ್ಯಾನರ್ಜಿ ಮೇಲೆ ನಡೆದಂತಹ ಹಲ್ಲೆ, ಅವರಿಗೆ ಹೊಡೆದಿರುವುದು ನಿಜಕ್ಕೂ ಕೂಡ ಸಮರ್ಥನೆ ಮಾಡುವಂಥದ್ದೇನಲ್ಲ. ನರೇಂದ್ರ ಮೋದಿ ಅವರ ಹೇಳಿಕೆಯನ್ನು ಕೊಟ್ಟಿದ್ದರು, ಬದಲಾವ್ ಅಂತ. ಸೇಡಿಗೆ ಸೇಡಲ್ಲ, ಇದು ಬದಲಾವಣೆ. ಹಿಂದೆ ಆ ರೀತಿ ನಡೀತಿತ್ತು. TMC ಕಾರ್ಯಕರ್ತರ ಮೇಲೆ BJPಯವರು ಹಲ್ಲೆ ಮಾಡೋದು, TMC ಕಾರ್ಯಕರ್ತರಿಂದ BJP ಕಾರ್ಯಕರ್ತರಿಗೆ ಹಲ್ಲೆ ಆಗೋದು. ಅದು ನಡೆಯೋದಿಲ್ಲ ಅಂತ ಮೋದಿ ಅವರು ಹೇಳಿದರು. ನೀವು ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ಅಭಿಷೇಕ್ ಬ್ಯಾನರ್ಜಿ ಅವರು ಇದ್ದಾರಲ್ಲ, ಈ ಡೈಮಂಡ್ ಹಾರ್ಬರ್ ಕ್ಷೇತ್ರ ಅನಿಸುತ್ತೆ, ಫಾಲ್ಟಾದಲ್ಲಿ ಅನಿಸುತ್ತೆ, ಪ್ರಚಾರ ಮಾಡಬೇಕಾದ್ರೆ ಕಾರ್ನ ಮೇಲೆ ನಿಂತ್ಕೊಂಡು ಅಭಿಷೇಕ್ ಬ್ಯಾನರ್ಜಿ ಒಂದು ಮಾತನ್ನು ಹೇಳಿದರು. ಮೇ 4ರ 12 ಗಂಟೆಯ ನಂತರ ನಾನೇ ಮುತುವರ್ಜಿಯನ್ನು ವಹಿಸ್ಕೊಳ್ತೀನಿ, ನಾನೇ ಮುಂದೆ ನಿಂತ್ಕೊಳ್ತೀನಿ. BJP ಕಾರ್ಯಕರ್ತರಿಗೆ ನೇರವಾದಂತಹ ಸವಾಲನ್ನು ಹಾಕ್ತಾ ಇದ್ರು, ನೇರ ಬೆದರಿಕೆಯನ್ನು ಕೊಡ್ತಾ ಇದ್ರು ಇದೇ ಅಭಿಷೇಕ್ ಬ್ಯಾನರ್ಜಿ. 12 ಗಂಟೆಗೆ ನಾನೇ ನಿಂತ್ಕೊಳ್ತೀನಿ, ದೆಹಲಿಯಲ್ಲಿರೋ ಗಾಡ್ ಫಾದರ್ ನಿಮ್ಮನ್ನು ನಾವು ಕಾಪಾಡ್ತಾರ ಇಲ್ವ ನೋಡಿ ಅಂತ. ದೆಹಲಿಯಲ್ಲಿ ಅಂದರೆ ಅಮಿತ್ ಶಾ ಮೋದಿ ಕೈಲಿ ಆಗತ್ತೆ ನಿಮ್ಮನ್ನ ಕಾಪಾಡೋಕ್ಕೆ, ಅವ್ರು ಬರ್ತಾರಾ ಇಲ್ವಾ ಅಂತ. ಇದು ನೇರವಾದಂತಹ ಬೆದರಿಕೆ, ನೇರವಾದಂತಹ ಗಲಭೆಯ ಮಾತಾಡ್ತಿದ್ರು ಅಭಿಷೇಕ್ ಬ್ಯಾನರ್ಜಿ ಅವರು. ಈಗ ಅನುಭವಿಸ್ತಾ ಇದ್ದಾರೆ. ಹಲ್ಲೆಯನ್ನು ಸಮರ್ಥಿಸ್ಕೊಳಿಸ್ತಾ ಇಲ್ಲ. ಆದರೆ ಅದು ನಿಜವಾಗ್ಲೂ ಸಾರ್ವಜನಿಕರೇ ಮಾಡೋಗಿದ್ರೆ
ನೀವು 15 ವರ್ಷ ನರಕ ಯಾತನೆಯನ್ನು ಕೊಟ್ಟಿದ್ದೀರಿ ಅಂತ ಒಪ್ಕೋಬೇಕಲ್ಲ. 15 ವರ್ಷ ನಾವು ಮಾಡಿದ ತಪ್ಪು ಅಂತ ನಿಮ್ಮ ಮನಸ್ಸಿಗಾರು ಅನಿಸ್ಬೇಕಲ್ಲ ಆಗಿತ್ತಲ್ಲ. ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳಿ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರೇ. ಅಖಿಲೇಶ್ ಯಾದವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರೇ, ಇದು ತಪ್ಪು ಅವ್ರು ಮಾಡಿರೋದು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ನೋಡಿ, 21ರಿಂದ 26 ಈ 5 ವರ್ಷ, ಇನ್ನು ಅದರ ಹಿಂದಿನ 10 ವರ್ಷ ಮಮತಾ ಬ್ಯಾನರ್ಜಿ ಯಾವ ರೀತಿ ಅಲ್ಲಿನ BJP ಕಾರ್ಯಕರ್ತರು, ಹಿಂದೆ ಕಮ್ಯುನಿಸ್ಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಡೆಸ್ಕೊಂಡ್ರು. ಅವರು ವಸೂಲಿ ದಂಧೆಗಳು ಹೆಂಗೆ ನಡೀತಾ ಇತ್ತು, ಹೆಂಗೆ ಅಭಿಷೇಕ್ ಬ್ಯಾನರ್ಜಿ 7,10,000 ಮಾರ್ಜಿನಿಂದ ಗೆದ್ದು ಬಂದು ಡೈಮಂಡ್ ಹಾರ್ಬರ್ನಿಂದ, ಇದ್ರ ಬಗ್ಗೆಯೂ ಕೂಡ ಮಾತಾಡಬೇಕಾಗತ್ತೆ. ಈಗ ಯಾರು ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಅಲ್ಲಿ BJP ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳುವಂಥವರು 21ರಲ್ಲಿ 70 BJP ಕಾರ್ಯಕರ್ತರ ಹತ್ಯೆ ಆದಾಗ 5,000 ಜನ ನಮಗೆ ಪಶ್ಚಿಮ ಬಂಗಾಳದ ಸಾಹಸವೇ ಬೇಡ ಅಂತ ಹೋದಾಗ ಏನು ಇಟ್ಕೊಂಡಿದ್ದೀರಿ ಬಾಯಿಗೆ? ಆಗ ಮಾನವ ಹಕ್ಕುಗಳು ನೆನಪಾಗಿಲ್ವ ನಿಮಗೆ? ನೀವು ಅಲ್ಲಿ ಪ್ರಶ್ನೆ ಮಾಡದಿದ್ದರೆ ನಿಮಗೆ ಇಲ್ಲಿ ಪ್ರಶ್ನೆ ಮಾಡಲಿಕ್ಕೂ ಕೂಡ, ಇಲ್ಲಿ ನೀವು ಪ್ರಶ್ನೆ ಮಾಡೋದು ಕೂಡ ವ್ಯಾಲಿಡ್ ಇಡ್ತಿತ್ತು. ನಾನು ಅಲ್ಲಿ ಮಾತಾಡಲ್ಲ, ಆಗ ಮಾತಾಡಲ್ಲ, ಈಗ ಮಾತ್ರ ಬಂದು ಮಾತಾಡ್ತೀನಿ ಅಂದರೆ. ಈ ಮತ್ತೊಬ್ಬರು ಯಾರು ಹೇಳ್ತಾ ಇದ್ರು, ಮತ್ತೊಂದು ಮಣಿಪುರ ಆಗಲಿಕ್ಕೆ ಬಿಡೋದಿಲ್ಲ ಬಂಗಾಳವನ್ನು ಅಂತ. ಮಮತಾ ಬ್ಯಾನರ್ಜಿಯವರ ಬಗ್ಗೆ ಸ್ವಲ್ಪ ಮಾತಾಡಿ ಸ್ವಾಮಿ. 21ರಿಂದ 26 ತನಕ ಏನು ಮಾಡಿಟ್ಟಿದ್ರು ಅವರು? ಟೋಟಲಿ 15 ವರ್ಷದಲ್ಲಿ ಏನು ಮಾಡಿದ್ರು ಅವರು? ಜೀವನ ಕೈಲಿ ಇಟ್ಕೊಂಡು ಬದುಕ್ತಾ ಇದ್ರಲ್ಲ ಏನೋ BJP ಕಾರ್ಯಕರ್ತರು 21ರ ಚುನಾವಣೆ ಆದ ನಂತರ. ಎಲ್ಲಿ BJP ಸೋಲನ್ನು ಕಾಣುತ್ತೋ ಅಲ್ಲಿ TMCಯ ಕಾರ್ಯಕರ್ತರು ಅವರ ಮನೆಗೆ ನುಗ್ತಾ ಇದ್ದರು. ಅಂತಹ ಪರಿಸ್ಥಿತಿ ಇತ್ತು ಪಶ್ಚಿಮ ಬಂಗಾಳದಲ್ಲಿ 21ರ ಚುನಾವಣೆಯ ನಂತರ. ಈಗಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ ಅನಿಸ್ತಾ ಇದೆ. BJP ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಹೇಳ್ತಿದ್ವಲ್ಲ, ಬದಲಾವಣೆ ಆಗ್ತಾ ಇದೆ. ಎಸ್, ಬದಲಾವಣೆ ಆಗ್ತಾ ಇದೆ. ಚಿಕನ್ ನೆಕ್ ಇರ್ಬೋದು, ಗಡಿಭಾಗ ಪ್ರದೇಶ ಇರ್ಬೋದು, ಕೆಲವೊಂದಿಷ್ಟು ಕೇಸಸ್ಗಳನ್ನು ಇವರು ಹ್ಯಾಂಡಲ್ ಮಾಡ್ತಿರೋ ರೀತಿ ಇರ್ಬೋದು, ಆರ್ಜಿಕರ್ ಮೆಡಿಕಲ್ ಕೇಸ್ ಇರ್ಬೋದು, ಎಲ್ಲವೂ ಕೂಡ ಸುಧಾರಣೆ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ತನಿಖೆಗೆ ಹೋಗ್ತಾ ಇದೆ. ಚಿಕನ್ ನೆಕ್ಕು ಗಡಿಭಾಗದ ಪ್ರದೇಶ, ಬಾಂಗ್ಲಾದೇಶಕ್ಕೆ ಅಂಟಿಕೊಂಡಿರೋ ಗಡಿಯನ್ನು ಇವರು ಫೆನ್ಸ್ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಖಡಕ್ ಸ್ಟೇಟ್ಮೆಂಟು. ಬಟ್ ಇದನ್ನು ಸರ್ಕಾರದ ಲೂಪ ಅಂತ ಹೇಳಲೇಬೇಕು ನಾವು. ನೋ, ಈ ರೀತಿಯ ಚುನಾವಣೆಯ ನಂತರ ಈ ರೀತಿಯಾದಂಥ ಸ್ಥಿತಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಭಾರತದಲ್ಲಿ. ಪಶ್ಚಿಮ ಬಂಗಾಳ ಸುಧಾರಣೆ ಆಗೋದು ಯಾವಾಗ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಸುಧಾರಿಸ್ಕೊಳ್ಳುತ್ತೆ? ಹೇಳ್ತಾ ಇದ್ವಿ BJP ಬರಬೇಕು, ಆಯಿತು, BJP ಬಂದಾಯಿತು. ಆರಂಭಿಕವಾಗಿ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇತ್ತು. ಇದೇನಿದು? ಇಲ್ಲ, ಈ ರೀತಿಯ ಘಟನೆ ಮುಂದೆ ಮರುಕಳಿಸಬಾರದು. ಯಾರೇ ಆಗಿರ್ಬೋದು, ಪ್ರಶ್ನೆ ಮಾಡುವಂಥ ಹಕ್ಕಿದೆ, ಟೀಕೆ ಮಾಡುವಂಥ ಹಕ್ಕಿದೆ. ಆದರೆ ಈ ರೀತಿ ಚುನಾಯಿತ ಪ್ರತಿನಿಧಿಯನ್ನು ಹೆಂಗೆದ್ರು ಸೆಕೆಂಡ್ರಿ, ಚುನಾಯಿತ ಪ್ರತಿನಿಧಿಗೆ ಈ ರೀತಿ ಹಲ್ಲೆ ಮಾಡೋದು ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.